ಎಲ್ರಿಗೂ ನಮಸ್ಕಾರ. ನಾವಿವತ್ತು ನಾಗರಾಳಕ್ಕೆ ಬಂದೇವಿ. ಬೀಳ್ಗಿ ತಾಲೂಕು ನಾಗರಾಳಕ್ಕೆ ಬಂದೇವಿ ನಾವು. ಇಲ್ಲಿ ದಿಗಂಬರೇಶ್ವರ ಮಠ ಐತೆ ನೋಡ್ರಿ. ಇಲ್ಲಿ ದಿಗಂಬರೇಶ್ವರ ಮಠ ನಾಗರಾಳ್. ಇಲ್ಲೊಂದು ತೇರು ಐತೆ ನೋಡ್ರಿ, ಹೊರಗಡೆ ತೇರು ನಿಲ್ಸ್ಯಾರ. ಇದು ಜಾತ್ರೆ ಒಳಗೆ ತೇರು ಎಳಿತಾರ ಅನ್ಸತ್ತ. ಈ ತೇರು ನೋಡ್ಕೊಂಡು ನಾವೇನು ಮಾಡಿದ್ವಿ, ಈಗ ಒಳಗೆ ಹೊಂಟೇವಿ. ಇಲ್ಲಿ ಒಳಗೆ ಹೋಗ್ಬೇಕಂದ್ರೆ ಬಾಗ್ಲು ಎಷ್ಟು ಚಂದ ಐತೆ ನೋಡ್ರಿ, ದೊಡ್ಡದ ಹಳೆ ಕಾಲದ ಬಾಗ್ಲು ಐತಿ. ಮಠನೂ ಭಾಳ ಹಳೆ ಗುಡಿ ಐತ್ರಿ, ಇದು ಭಾಳ ದಿನದಿಂದ. ಈ ಬಾಗ್ಲ ನೋಡ್ರಿ ಎಷ್ಟು ಚಂದ ಅದ. ಆಮೇಲೆ ಈಗ ನಾವು ದೇವ್ರ ಗುಡಿ ಒಳಗೆ ಬಂದೀವಿ. ಇದು ದೇವ್ರ ಗುಡಿ ರೀ. ದೇವ್ರ ಗುಡಿ ಒಳಗೆ ಹೊಂಟೇವಿ. ಇಲ್ಲಿ ನೋಡ್ರಿ ಒಬ್ರು ಹಿರಿಯಾರ ದೇವ್ರಿಗೆ ದರ್ಶನ ತಗೋಕತ್ತಾರ. ದೇವ್ರ ಗುಡಿ ಹೊರ ಆವರಣದಾಗ ಒಂದು ನಂದಿ ವಿಗ್ರಹ ಐತ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಹೊರಗೆ ಒಂದು ಬಾವಿನೂ ಐತಿ. ಈ ಬಾವಿ ನೋಡಕ್ಕೆ ಎಷ್ಟು ಚಂದ ಐತಿ ಅಂದ್ರೆ, ಕೆಳಗಿಳಿದು ಹೋದ್ರೆ ನೀರು ಹತ್ತಾವ. ಅದು ನೋಡಕ್ಕೆ ಗವಿ ಥರ ಕಾಣಿಸ್ತು ನನಗೆ ಮುಂಚೆ, ಆದ್ರೆ ಅದು ಬಾವಿ ಐತಿ. ಇಲ್ಲಿ ಅವಿ ಹೇಳಕತ್ತ ನೋಡ್ರಿ, ಇದು ಬಾವಿ ಐತಿ ಅಂತ ಹೇಳಿ. ಗರ್ಭಗುಡಿ ಒಳಗೆ ಹೋಗೋಕ್ಕಿಂತ ಮುಂಚೆ ನಾವು ಏನು ಮಾಡ್ತೀವಿ ಅಂದ್ರೆ, ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ಮಕ್ಕಳದಾರ. ಇವ್ರು ಎಷ್ಟು ಉತ್ಸಾಹದಿಂದ ಅಲ್ಲೆಲ್ಲ ಗುಡಿ ಕ್ಲೀನ್ ಮಾಡಕತ್ತಾರ ಅಂದ್ರೆ ರೀ, ದಿನ ಮಠದಾಗ ಈ ರೀತಿ ಕಸ ಹುಡುಕ್ತಾರಂತ. ಅವ್ರಿಗೆ ಕಸ ಹುಡುಗಕ್ಕೆ ಏನರ ಕಸ್ಬರಿ ಕಡಿಮೆ ಬಿದ್ರೆ ನನಗೆ ಬೇಕು ನಿನಗೆ ಬೇಕಂತ ಇಲ್ಲಿ ಜಗಳಾಡಕತ್ತಾರ ನೋಡ್ರಿ. ಆ ರೀತಿ ಜಗಳಾಡ್ದದು ಮಾಡ್ತಾರತ್ತ ಒಬ್ರಿಗೊಬ್ರ. ಕಸ ಹುಡುಗಿ ಸೇವೆ ಸಲ್ಸಾಕ ನೋಡ್ರಿ, ಆ ಮಠ ಎಷ್ಟು ಸ್ವಚ್ಛ ಇಟ್ಕೋಕೆ ಅವರೆಲ್ಲ ಪ್ರಯತ್ನ ಪಡ್ತಾರೆ. ಕಸ ಗುಡಿಸಿ ಆ ಕಸ ಎಲ್ಲ ಡಸ್ಟ್ಬಿನ್ದಾಗ ಹಾಕಿ ಹೊರಗೆ ಹೋಗಿ ಚೆಲ್ಲಾಕ ನೋಡ್ರಿ ಅವ್ರು ಹೆಂಗೆ ಅವಿಗಳೆಲ್ಲ ಇದನ್ನು ಮಾಡತ್ತಾರ. ಮತ್ತು ಅಲ್ಲಿ ಸಣ್ಣ ಮಕ್ಕಳೆಲ್ಲ ನೋಡ್ರಿ, ಅವ್ರು ಹುಡುಗರದು ಕಸ ಬಳಬದು ಇದು ಮಾಡತ್ತಾರ. ಈಗ ಮಕ್ಕಳು ನೋಡ್ಕೊಂಡು ನಾವು ಏನು ಮಾಡ್ತೀವಿ ಅಂದ್ರೆ, ಗರ್ಭ ಗುಡಿ ಒಳಗೆ ಬಂದೀವಿ. ಇಲ್ಲಿ ಪಲ್ಲಕ್ಕಿ ಐತೆ ನೋಡ್ರಿ. ಇದು ಪಲ್ಲಕ್ಕಿ ನೋಡ್ಕೊಂಡು ನೋಡ್ರಿ, ಇಲ್ಲಿ ಹತ್ತಿರದಲ್ಲಿ ಏನೈತೆ ಅಂದ್ರೆ ಮತ್ತೊಂದು ನಂದಿ ವಿಗ್ರಹ ಐತಿ. ಇಲ್ಲಿ ಈ ನಂದಿ ವಿಗ್ರಹ ನೋಡ್ರಿ, ಆಗಲೇ ಹೊರಗಡೆ ಒಂದಿತ್ತು, ಇಲ್ಲಿ ಒಳಗಡೆನೂ ಒಂದು ನಂದಿ ವಿಗ್ರಹ ಮಾಡ್ಯಾರ. ಮತ್ತು ಇಲ್ಲಿ ಆಮಿನೂ ಐತಿ. ಈಗ ನಾವು ಗರ್ಭಗುಡಿ ಒಳಗೆ ಹೋಗ್ತೀವಿ. ಗರ್ಭಗುಡಿ ನೋಡ್ರಿ, ಇಲ್ಲಿ ನಂದಿ ವಿಗ್ರಹದಿಂದ ಎಷ್ಟು ಚಂದ ಕಾಣ್ತೈತೆ ಅಂದ್ರೆ ನೋಡ್ರಿ. ಇಲ್ಲಿ ಈ ಗುಡಿ ಹಳಿ ಕಾಲದ ಥರನ ಕಟ್ಟಿದಾರ. ಒಳಗಡೆ ಈಗ ಗರ್ಭಗುಡಿ ಒಳಗೆ ಹೊಂಟೀವಿ ನಾವು. ದಿಗಂಬರೇಶ್ವರ ಅಜ್ಜ ಕೈ ಮುಗ್ದೀವಿ. ಈಗ ದರ್ಶನ ತೊಗೊಂಡು ನೋಡ್ರಿ ಈಗ ಹೊರಗೆ ಹೊಂಟೇವಿ. ಇಲ್ಲಿ ನಂದಿ ವಿಗ್ರಹ ನೋಡ್ರಿ, ನಾ ಆಗಲೇ ಏನಿಲ್ಲ ಹೊರಗಡೆ ಒಂದೈತಿ ಒಳಗಡೆ ಒಂದೈತಿ, ಎರಡು ಇಬ್ಬರು ಹೆಂಗೆ ಕಾಣ್ತಾರೆ ನೋಡ್ರಿ. ಮತ್ತು ಇನ್ನು ಮೇಲ್ಗಡೆ ಎಷ್ಟು ಚಂದ ಡಿಸೈನ್ ಮಾಡ್ಯಾರ ನೋಡ್ರಿ. ಅಲ್ಲಿ ಮೇಲ್ಗಡೆ ತೋರಿಸ್ತೀನಿ ತಡ್ರಿ ನಿಮಗೆ. ಅಂದ್ರೆ ಪೂಜೆಗೆ ಅಗಟಿಗೆ ಬೇಕನ್ನೋದು ಕಿಚ್ಚ ಊದು ಹಾಕೋ ಸಲುವಾಗಿ. ಊದು ಹಾಕೋ ಸಲುವಾಗಿ ಅಲ್ಲಿ ಕಿಚ್ ಮಾಡಿ ಇದು ಮಾಡ್ತೀರಿ.
ಇಲ್ಲಿ ಮಠದೊಳಗೆ ನೋಡ್ರಿ ಎಷ್ಟು ಚಂದ ಕುದುರೆ ಐತಿ, ಬಿಳಿ ಕಲರ್ ಐತಿ. ಇದು ನೋಡಾಕ ಎತ್ತರವಾಗೈತಿ, ಎಷ್ಟು ಲಕ್ಷಣ ಐತಿ. ಮತ್ತು ಸಮಾಧಾನ ಅಂತೂ ಭಾಳ ಐತಿ. ಮುಟ್ಬೋದಂತ್ರಿ ಅದನ್ನು, ಮುಟ್ಟಿದ್ರೆ ಅದು ಏನೂ ಮಾಡೋದಿಲ್ಲ. ನೋಡ್ರಿ ಎಷ್ಟು ಚಂದ ಹುಲ್ಲು ಮೇಯಾಕತ್ತೈತದ. ಅದು ಕುದುರೆ ನೋಡೋಕೆ ಮೈ ಎಲ್ಲ ಶೈನಿಂಗ್ ಐತಿ. ಈ ಅಶ್ವ ನೋಡಿದ್ರೆ ಭಾಳ ಖುಷಿ ಅನಿಸ್ತು ನನಗಂತೂ. ಡೈಲಿ ನೀವು ಇಲ್ಲಿ ಸೇವಾ ಮಾಡ್ತೀರ ನಂಗಾತು. ಈ ಮಠ ನಮಗೆ ಭಾಳ ಇಷ್ಟ ಆಯಿತು ನೋಡ್ರಿ. ಎಷ್ಟು ಶಾಂತ ವಾತಾವರಣ ಐತಿ, ಸುತ್ತಲೂ ಹಸಿರು ವಾತಾವರಣ ಮತ್ತು ದೊಡ್ಡ ದೊಡ್ಡ ಗಿಡ ಮರ ಅದಾವ. ನನಗರೆ ಸಂಜೆ ಮುಂದೆ ಹೋಗಿದ್ವಿ ನಾವು ನಮ್ಮ ಯಜಮಾನ್ರ. ಈ ವಾತಾವರಣದಾಗ ಅಲ್ಲಿ ಸಾಲಿ ಕಲಿ ಮಕ್ಕಳು ಬಂದಿದ್ದು ಇದನ್ನೆಲ್ಲ ನೋಡಿ ಭಾಳ ಖುಷಿ ಆಯಿತು. ಈ ಮಠಕ್ಕೆ ಯಾರಾದರೂ ಬಂದಿಲ್ಲ ಅಂದ್ರೆ ಬರ್ರಿ, ದೇವ್ರ ದರ್ಶನ ತಗೋರಿ, ಒಂದು ಇಟ ಕೂತು ನಿಂತು ಮನಸ್ಸಿಗೆ ಶಾಂತ ಆಗ್ತದೆ, ಹೋಗ್ಬೋದು. ಇಲ್ಲಿಗೆ ಈ ಸ್ಮಾಲ್ ಲಾಗ್ ಮುಗಿಸ್ತೀವಿ. ಇಲ್ಲಿ ನೋಡ್ರಿ ಸಾಲಿ ಕಲಿ ಹುಡುಗರು ಏನೇನೋ ಕಾಮಿಡಿ ಮಾಡ್ಕೋತ ಹೊಂಟಾವ. ಅದನ್ನ ನೋಡಿ ನಾವು ಸ್ವಲ್ಪ ನಕ್ಕಿವಿ, ಮನಸ್ಸಿಗೆ ಭಾಳ ಖುಷಿ ಅನಿಸ್ತು. ಸರಿ ರೀ, ನಾ ಈ ಲಾಗ್ ಮುಗಿಸೋನು. ಎಲ್ರಿಗೂ ನಮಸ್ಕಾರ, ಮತ್ತೆ ಸಿಗೋಣ್ರಿ. ಶುಭ ಸಂಜೆ.